ಇಲ್ಲಿ ಎಲ್ಲ ರಾಶಿಗಳ್ದು ಹೊಸ ವರ್ಷದ 2024 ರೀಡಿಂಗ್ ಮಾಡ್ತಾ ಇದ್ದೀನಿ. ಒಂದೊಂದು ರಾಶಿಗೂ ಒಂದೊಂದು ಕಾರ್ಡ್ ತಗೊಳ್ತೀನಿ ನಾನು. ನೋಡೋಣ ಬರೋ ವರ್ಷದಲ್ಲಿ ನಿಮ್ಗೆ ಏನೇನು ಎನರ್ಜೀಸ್ ಇದೆ, ಚಾಲೆಂಜಸ್ ಏನೇನು ಬರುತ್ತೆ, ಆಪರ್ಚುನಿಟೀಸ್ ಏನೇನಿದೆ ಅಂತ. ಆ್ಯಂಡ್ ಇದುವರೆಗೂ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಓಕೆ, ಲೇಟ್ ಮಾಡ್ದಿರ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೇಷ ರಾಶಿಯವ್ರದ್ದು ಮಾಡ್ತೀನಿ. ಏರೀಸ್, ಇವ್ರಿಗೆ ಯಾವ ಕಾರ್ಡ್ ಬಂದಿದೆ ಅಂದರೆ ನೈಟ್ ಆಫ್ ವ್ಯಾಂಡ್ಸ್ ಬಂದಿದೆ. ಈ ಹೊಸ ವರ್ಷದಲ್ಲಿ ನಿಮಗೆಲ್ಲ ಒಂದು ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ನೀವೇನೋ ಒಂದು ಸಾಧನೆ ಮಾಡ್ತೀರಾ, ಸಾಹಸ ಮಾಡ್ತೀರಾ, ಅದನ್ನು ಸೆಲೆಬ್ರೇಟ್ ಕೂಡ ಮಾಡ್ಕೊಳ್ತೀರಾ. ನಿಮ್ಮ ಕೆಲಸ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ನೀವು ಅದರಲ್ಲಿ ನಿಮ್ಮನ್ನು ನೀವು ತುಂಬ ತೊಡಸ್ಕೊಳ್ತೀರಾ, ಪ್ಯಾಷನೇಟ್ ಆಗಿರ್ತೀರಾ ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಭಾವೋದ್ರಿಕ್ತ ಇದು ಕೂಡ ನಿಮಗೆ ಸಿಚುಯೇಷನ್ಸ್ ಬರುತ್ತೆ. ಅದೆಂಥ ಅಡಚಣೆಗಳು ಬಂದ್ರೂ ನೀವು ನಿಮ್ಮ ಗೋಲ್ನ ರೀಚ್ ಆಗೋದಕ್ಕೆ ಏನೇನು ಪ್ರಯತ್ನ ಪಡಬೇಕೋ ಅಂಥದ್ದೆಲ್ಲ ಪ್ರಯತ್ನ ಪಡ್ತೀರಾ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ, ಮತ್ತು ಕಾನ್ಫಿಡೆಂಟ್ ಆಗಿರ್ತೀರಾ, ತುಂಬ ಧೈರ್ಯವಾಗಿ ಮುನ್ನುಗ್ತೀರಾ, ನಿಮ್ಮ ಗೋಲ್ನ ರೀಚ್ ಆಗ್ತೀರಾ ಅಂತ ಹೇಳ್ತಾ ಇದೆ ಕಾರ್ಡ್. ನಿಮ್ಮಲ್ಲಿ ಒಂದು ಕ್ರಿಯೇಟಿವ್ ಗುಣ ಇದೆ, ನೀವು ತುಂಬ ಕ್ರಿಯೇಟಿವ್ ಆಗಿರ್ತೀರಾ, ಎಲ್ಲ ವಿಷಯದಲ್ಲೂ ಕ್ರಿಯೇಟಿವ್ ಆಗಿ ಮಾಡ್ತೀರಾ ಏನೇ ಮಾಡಿದ್ರು. ಸೊ ಆಮೇಲೆ ಇನ್ನೊಂದು ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಆ ಕ್ವಾಲಿಟಿಯಿಂದ ಎಲ್ಲರನ್ನೂ ಇನ್ಸ್ಪೈರ್ ಮಾಡ್ತೀರಾ ನೀವು ಅಂತಾನೆ ಹೇಳ್ಬೋದು. ಇನ್ನೊಂದು ಈ ಕಾರ್ಡ್ ನಿಮಗೆ ಜಾಗೃತೆಯಿಂದ ಇರೋದಕ್ಕೆ ಹೇಳ್ತಾ ಇದೆ. ಆತರ ಪಡಬೇಡಿ, ಮತ್ತೆ ಕೇರ್ಲೆಸ್ ಆಗಿರಬೇಡಿ, ಮತ್ತೆ ಅಗ್ರೆಸಿವ್ ಆಗಿರಬೇಡಿ ಅಂತ. ನಿಮ್ಮ ಸಾಧನೆನ ನೋಡಿ ಯಾರು ಸಹಿಸೋದಿಲ್ವೋ ಅಥವಾ ನಿಮ್ಮ ಮೆಥಡ್ಸ್ ನಿಮ್ದೇನಿದೆಯೋ ರೂಲ್ಸ್ ಅದನ್ನ ಯಾರು ಫಾಲೋ ಮಾಡೋಕ್ಕೆ ಇಷ್ಟಪಡೋದಿಲ್ವೋ ಅಂಥ ಪರ್ಸನ್ಸಿಂದ ನಿಮಗೆ ವಿರೋಧ ಆಗ್ಬೋದು, ವಿರೋಧ ವ್ಯಕ್ತಪಡಿಸ್ಬೋದು. ಅಂಥ ಪರ್ಸನ್ಸ್ ನಿಮಗೆ ಅವರಿಂದ ಸ್ವಲ್ಪ ಟ್ರಬಲ್ ಫೇಸ್ ಮಾಡ್ಬೋದು ನೀವು ಅಂತ ಇದೆ. ಆ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಬೇರೆಯವ್ರ ವಿಷಯದಲ್ಲಿ ಅಂತ ಹೇಳ್ತಾ ಇದೆ ಕಾರ್ಡ್. ನಿಮ್ಮ ಎನರ್ಜಿನ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನು ಕಾರ್ಡ್ ಹೇಳ್ತಾ ಇದೆ. ಕೆಲವೊಂದು ವಿಷಯದಲ್ಲಿ ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡ್ತೀರಾ ಅಂತ ಕಾಣಿಸುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ, ಬ್ಯಾಲೆನ್ಸಿಂಗಲ್ಲಿ ಇಟ್ಕೊಳ್ಳಿ ನಿಮ್ಮ ಎಮೋಷನ್ಸ್ನಾಗಲಿ ನಿಮ್ಮ ಎನರ್ಜಿನಾಗಲಿ ಅಂತ ಹೇಳ್ತಾ ಇದೆ ಕಾರ್ಡು. ಆ್ಯಂಡ್ ನಿಮ್ಮಲ್ಲಿ ಏನಿದೆ ಆ ಬೆಂಕಿ ಅನ್ನೋ ಥರ ಗುಣ, ಅಂದರೆ ಒಂಥರ ಆತರ ಪಡೋದು, ಅಗ್ರೆಸಿವ್ ಆಗಿರೋದು, ಆ ನೇಚರ್ನ, ಲೀಡರ್ಶಿಪ್ ಕ್ವಾಲಿಟಿನ ಆಗಲಿ ಅದನ್ನ ಏನೇ ಆಗಿರಲಿ ಅದನ್ನು ಒಂದು ಪಾಸಿಟಿವ್ ವೇ ಅಲ್ಲಿ ಉಪಯೋಗಿಸ್ಕೊಳ್ಳಿ. ಆ ವೇಯಿಂದ ನಿಮಗೆ ಉಪಯೋಗ ಆಗಬೇಕು, ದುರುಪಯೋಗ ಆಗಬಾರ್ದು. ಬೇರೆಯವ್ರಿಗೂ ಅಷ್ಟೇ ಅದರಿಂದ ಉಪಯೋಗ ಆಗಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು. ಆ ವೇ ಅಲ್ಲಿ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಳ್ಳಿ ನಿಮ್ಮ ಆ ಫೈರ್ನ ಅಂತ ಹೇಳ್ತಾ ಇದೆ ಕಾರ್ಡು. ಆಮೇಲೆ ಸಿಚುಯೇಷನ್ಸ್ಗೆ ತಕ್ಕಂತೆ ನೀವು ಕೂಡ ಫ್ಲೆಕ್ಸಿಬಲ್ ಆಗಿರಿ, ಅಡಾಪ್ಟಬಲ್ ಆಗಿರಿ ಅಂತಾನು ಹೇಳ್ತಾ ಇದೆ. ಇವಾಗ ನೆಕ್ಸ್ಟ್ ವೃಷಭ ರಾಶಿ ಟೋರಸ್ ಅವ್ರದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಏರೋಫ್ಯಾಂಟ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ನಿಮ್ಮ ನಂಬಿಕೆಗಳನ್ನ, ಕಟ್ಟುಪಾಡುಗಳನ್ನ ಮತ್ತು ಸಂಪ್ರದಾಯಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ನಿಷ್ಠಾವಂತ, ಲಾಯಲ್, ಹಾನೆಸ್ಟಿ, ಟ್ರಸ್ಟ್ ವರ್ತಿ ಪರ್ಸನ್ ಆಗಿರ್ತೀರಾ. ಯಾರು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಫಾಲೋ ಮಾಡ್ತಾರೆ, ಅದಕ್ಕೆ ಗೌರವ ಕೊಡ್ತಾರೆ ಅಂಥ ಪರ್ಸನ್ ಆಗಿರ್ತೀರಾ ನೀವು. ನೀವು ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಾ ಆ್ಯಂಡ್ ತಾಳ್ಮೆಯಿಂದ ಇರ್ತೀರಾ, ಸ್ಟೇಬಲ್ ಆಗಿರ್ತೀರಾ. ಆ್ಯಂಡ್ ನೀವು ಲೈಫಲ್ಲಿ ಏನು ಹುಡುಕ್ತಾ ಇದ್ದೀರಾ ಅಂದರೆ ಒಂದು ಸೆಕ್ಯೂರಿಟಿ ಮತ್ತು ಒಂದು ಸ್ಟೆಬಿಲಿಟಿನ ಹುಡುಕ್ತಾ ಇದ್ದೀರಾ. ಮತ್ತು ಈ ಕಾರ್ಡ್ ನಿಮಗೆ ಚಾಲೆಂಜ್ ಮಾಡ್ತಾ ಇದೆ ಏನಂದರೆ ನಿಮ್ಮ ಊಹೆಗಳನ್ನ ಪ್ರಶ್ನೆ ಮಾಡಿಕೊಂಡು ಒಂದು ಹೊಸ ದೃಷ್ಟಿಕೋನದಲ್ಲಿ ನೋಡಿ, ಮತ್ತು ಸಾಧ್ಯತೆ ಆದರೆ ಏನು ಪಾಸಿಬಿಲಿಟೀಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅದನ್ನು ಅನ್ವೇಷಣೆ ಮಾಡಿ ಅಂತ ನಿಮಗೆ ಹೇಳ್ತಾ ಇದೆ. ಆ್ಯಂಡ್ ಸ್ವಲ್ಪ ನೀವು ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳೋ ಥರ ಸಿಚುಯೇಷನ್ಸ್ ಕೂಡ ಬರ್ಬೋದು. ಯಾವ ಥರ ಅಂದರೆ ನಿಮ್ಮ ಅಭಿಪ್ರಾಯಗಳನ್ನ ಪ್ರಶ್ನೆ ಮಾಡೋ ಅಂಥ ಪರ್ಸನ್ಸ್ ಎದುರಾಗ್ಬೋದು ನಿಮಗೆ, ಅಥವಾ ನಿಮ್ಮ ನಂಬಿಕೆಗಳ ಮೇಲೆ ಪರೀಕ್ಷೆನೇ ಬರ್ಬೋದು, ನಿಮ್ಗೊಂದು ಟೆಸ್ಟ್ ಅನ್ನೋದು ಬರ್ಬೋದು, ಅದ್ರ ಮೇಲೆ ಆ ಥರ ಸನ್ನಿವೇಶ ಬರ್ಬೋದು ಜನರಿಂದ ಅಂತ ಹೇಳ್ತಾ ಇದೆ ಕಾರ್ಡು. ಸೊ ಸ್ವಲ್ಪ ತಾಳ್ಮೆಯಿಂದ ಪಾಸಿಟಿವ್ ಆಗಿರ್ರಿ ಅಂತ ಹೇಳಿ. ಯಾಕಂದರೆ ಯಾವುದೇ ಸಿಚುಯೇಷನ್ ಇದ್ರೂ ಅದು ಟೆಂಪ್ರರಿ ಅಷ್ಟೇ, ಪರ್ಮನೆಂಟ್ ಆಗಿರಲ್ಲ. ಅದೇನು ಸಿಚುಯೇಷನ್ ಬರುತ್ತೋ ಅದು ತಾಳ್ಮೆಯಿಂದ ಅದನ್ನು ಫೇಸ್ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡು. ನಿಮಗೂ ಕೂಡ ಸಾಕಾಗಿದೆ, ಕೆಲವೊಂದು ರೆಸ್ಟ್ರಿಕ್ಷನ್ಸ್, ಲಿಮಿಟೇಷನ್ಸಿಂದ ಹೊರಗಡೆ ಬರಬೇಕು ಅಂತ ಅನಿಸಿದೆ ನಿಮಗೂ ಕೂಡ. ಇಷ್ಟು ದಿನ ಅದು ಹೋಲ್ಡ್ ಮಾಡಿತ್ತು ನಿಮಗೆ ಎಲ್ಲ ವಿಷಯದಲ್ಲೂ, ಇವಾಗ ಅದರಿಂದ ನೀವು ಹೊರಗಡೆ ಬಂದರೆ ಸಾಕು ಅನಿಸಿದೆ ನಿಮಗೆ.
ಬಟ್ ಅದೆಂಥ ಸಿಚುವೇಶನ್ಸ್ ಏನೇ ಪ್ರಾಬ್ಲಮ್ಸ್ ಇದ್ರು ನಿಮ್ಗೆ ಇರೋ ಆ ತಾಳ್ಮೆಯಿಂದನೇ ನೀವೆಲ್ಲ ಗೆಲ್ತೀರಾ ಅಂತ ಹೇಳ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಮಿಥುನ ರಾಶಿ ಜಮಿನಿ ಅವ್ರಿಗೆ ಮಾಡ್ತಾ ಇದ್ದೀನಿ ರೀಡಿಂಗು. ಇವ್ರಿಗೆ ದಿ ಲವರ್ಸ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ನೀವು ತೆಗೆದುಕೊಳ್ಳುವ ಆಯ್ಕೆಗಳು ಮತ್ತೆ ರಿಲೇಶನ್ಶಿಪ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಒಂಥರ ಸೋಷಿಯಲ್ ಪರ್ಸನ್ ಆಗಿರ್ತೀರಾ, ನಿಮ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಮತ್ತೆ ಕಮ್ಯುನಿಕೇಟಿವ್ ಚೆನ್ನಾಗಿದೆ. ನಿಮ್ಗೆ ಎಲ್ಲರ ಜೊತೆ ಬೆರೆಬೇಕು, ಎಲ್ಲ ತಿಳ್ಕೊಬೇಕು, ಹೊಸ ವಿಷಯಗಳು ತಿಳ್ಕೊಬೇಕು ಅಂತ ತುಂಬಾ ಇಷ್ಟ ಇದೆ. ಇಂಟರಾಕ್ಟ್ ಮಾಡ್ತೀರಾ ಎಲ್ಲರ ಜೊತೆ, ಒಂದು ಸೋಷಿಯಲ್ ಆಗಿರ್ತೀರಾ ಅಂತಾನೆ ಹೇಳ್ಬೋದು. ಹೊಸ ವಿಷಯಗಳಂತೂ ಕಲಿತಾನೆ ಇರ್ತೀರಾ ನೀವು ಅಂತ ವ್ಯಕ್ತಿ ಅಂತ ಹೇಳ್ಬೋದು. ಅಂಡ್ ನೀವು ಒಂಥರ ಅಡಾಪ್ಟಬಲ್ ಆಗಿರ್ತೀರಾ, ಎಂಥ ಸಿಚುವೇಶನ್ ಬೇಕಾದ್ರೂ ನೀವು ಹಾಗೆ ಹೊಂದ್ಕೊಂಡು ಹೋಗ್ತೀರಾ. ಅದೆಂಥ ಸರ್ಕಮ್ಸ್ಟಾನ್ಸಸ್ಸೇ ಆಗಲಿ, ಅದು ಸಡನ್ ಆಗಾದ್ರೂ ಚೇಂಜ್ ಆಗಲಿ, ಏನೇ ಆಗಲಿ, ನೀವು ಆ ಸಿಚುವೇಶನ್ಗೆ ತಕ್ಕಂತೆ ಅಡಾಪ್ಟಬಲ್ ಆಗ್ತೀರಾ. ಮತ್ತೆ ಎಂಥ ಸಿಚುವೇಶನ್ಸೇ ಬಂದರೂ ತುಂಬ ಈಸಿಯಾಗಿ ಖುಷಿಯಿಂದನೇ ಅದನ್ನ ಸಾಲ್ವ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದೆ ಕಾರ್ಡ್. ಹೌವೆವರ್ ನಿಮ್ಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋ ಸಿಚುಯೇಷನ್ ಒದಗಿ ಬರುತ್ತೆ ಅಂತ ಹೇಳ್ತಾ ಇದೆ. ಅವಾಗ ಯೋಚನೆ ಮಾಡಿ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ನಿಮ್ಗೆ 2 ಚಾಯ್ಸಸ್ ಬರುತ್ತೆ. ಅದ್ರ ಮಧ್ಯೆ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ತುಂಬಾ ಕಠಿಣವಾಗಿರುತ್ತೆ ನಿಮ್ಗೆ, ಅದ್ರ ಬಗ್ಗೆ ತುಂಬಾ ಗೊಂದಲನೂ ಆಗುತ್ತೆ ನಿಮ್ಗೆ ಅಂತ ಕಾಣಿಸುತ್ತೆ. ಸೊ ನಿಮ್ಗೆ ಒಬ್ರಿಗೆ ಅದು ಡಿಸಿಷನ್ ತಗೊಳಕ್ ಆಗಲ್ಲ ಅಂದ್ರೆ ನಿಮ್ ವೆಲ್ ವಿಷರ್ಸ್ ಹತ್ರ ಸಹಾಯ ತಗೊಳ್ಳಿ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ನಿಮ್ ಹೃದಯದ ಮಾತು ಅಂಡ್ ನಿಮ್ಮ ಬುದ್ಧಿ ಮಾತು ಎರಡೂನು ನೀವು ಕೇಳ್ಬೇಕಾಗುತ್ತೆ. ಎರಡೂನು ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಬರುತ್ತೆ ಅಂತ ಹೇಳ್ತಾ ಇದೆ. ಅಂಡ್ ಟು ಬಿ ಆನೆಸ್ಟ್, ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ, ನೀವು ನಿಮ್ಗೆ ಮತ್ತೆ ಬೇರೆಯವ್ರಿಗೆ ಇಬ್ಬರಿಗೂ ನಂಬಿಕಸ್ಥರಾಗಿರ್ಬೇಕು ಅಂತ, ಪ್ರಾಮಾಣಿಕರಾಗಿರಬೇಕು ಅಂತ. ನಿಮ್ಮ ಗೋಲ್ನ ನೀವು ರೀಚ್ ಆಗೋದಕ್ಕೆ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ ಆ್ಯಂಡ್ ಅದಕ್ಕೆ ಬೇಕಾಗಿರೋ ಆ್ಯಕ್ಷನ್ಸ್ ತಗೊಳ್ಳಿ. ನಿಮ್ಮ ಇಂಟೆನ್ಷನ್ಸ್ ಪ್ಯೂರ್ ಆಗಿರಲಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ಅವ್ರದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೆ ದಿ ಮೂನ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಿಮ್ಮ ಇಂಟ್ಯೂಷನ್ ಪವರ್ನ ಮತ್ತು ನಿಮ್ಮ ಎಮೋಷನ್ಸ್ನ ಆ್ಯಂಡ್ ನಿಮ್ಮ ಸಬ್ಕಾನ್ಷಿಯಸ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ತುಂಬ ಸೆನ್ಸಿಟಿವ್ ಇರೋ ಪರ್ಸನ್ ಆಗಿರ್ತೀರಾ, ಮತ್ತು ಬೇರೆಯವ್ರಿಗೆ ತುಂಬ ಕೇರ್ ಮಾಡ್ತೀರಾ, ಬೇರೆಯವ್ರಿಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕಾಯ್ತಾ ಇರ್ತೀರಾ. ಆ ಥರ ಹೆಲ್ಪ್ ಕೂಡ ಮಾಡ್ತೀರಾ. ಒಂದು ಕಂಫರ್ಟಬಲ್ ಎನ್ವೈರಾನ್ಮೆಂಟ್ ಇರೋ ಥರ ನೋಡ್ಕೊಳ್ತೀರಾ ನಿಮ್ಮ ಜೊತೆ ಇದ್ದಾಗ, ಯಾರೇ ಆಗಿರಲಿ. ನೀವು ಕೂಡ ತುಂಬ ಇಮ್ಯಾಜಿನೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಇರ್ತೀರಾ, ಇಂಟ್ಯೂಯೇಟಿವ್ ಆಗಿರ್ತೀರಾ. ಆ್ಯಂಡ್ ನಿಮಗೆ ಮತ್ತು ನಿಮ್ಮ ಇನ್ನರ್ ಡ್ರೀಮ್ಸ್ಗೆ ನೀವು ತುಂಬ ಡೀಪ್ ಕನೆಕ್ಷನಲ್ಲಿದ್ದೀರಾ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ನಿಮಗೆ ಭಯ ಅನ್ನೋದಿದೆ. ಬೇಡದೇ ಇರೋದ್ರ ಬಗ್ಗೆ ಎಲ್ಲನೂ ಭಯ ಪಡ್ತಾ ಇರ್ತೀರಾ. ಆಗದೆ ಇರೋದನ್ನ ಅಯ್ಯೋ ಈ ಥರ ಆಗುತ್ತೇನೋ ಅನ್ನೋ ಥರ ಫೀಲ್ ಮಾಡ್ಕೊಂಡು ಭಯ ಪಡ್ತಾ ಇರ್ತೀರಾ. ಮತ್ತು ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಇರುತ್ತೆ. ಇವಿಂದ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇದೆ ಕಾರ್ಡು. ಕೆಲವೊಂದು ಸಿಚುವೇಶನ್ಸಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು, ನಂಬಿಕೆ ಸ್ಟ್ರಾಂಗ್ ಆಗಿ ಇರೋದಿಲ್ಲ ಅಂತ ಪರಿಸ್ಥಿತಿ ಬರ್ಬೋದು. ಸೊ ಇಂಥ ಫೀಲಿಂಗ್ಸಿಂದ ನೀವು ಯಾವುದೋ ಒಂದು ವಿಷಯದಲ್ಲಿ ರೈಟ್ ಜಡ್ಜ್ಮೆಂಟ್ನ ತಗೊಳ್ಳೋದಿಕ್ಕೆ ಕಷ್ಟ ಆಗ್ಬೋದು. ನಿಮಗೆ ನಿಮ್ಮ ಮೇಲೇ ಡೌಟ್ ಬರೋ ಥರ ಆಗ್ಬೋದು. ಯಾವುದೋ ಕೆಲವೊಂದು ವಿಷಯಗಳು ರಿಸಾಲ್ವೇ ಆಗೋದಿಲ್ಲ, ಪ್ರಾಬ್ಲಮ್ಮೇ ಸಾಲ್ವ್ ಆಗೋದಿಲ್ಲ. ಅಂಥ ತೊಂದರೆಗಳನ್ನ ನೀವು ಅಂಥ ತೊಂದರೆಗಳಿಂದ ನಿಮಗೆ ಎಫೆಕ್ಟ್ ಆಗ್ಬೋದು. ಇಷ್ಟು ದಿನ ಚೆನ್ನಾಗಿರೋದು ಅದರಿಂದ ನಿಮ್ಗೇನೋ ಒಂದು ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ, ಅಂಥ ಸಿಚುವೇಶನ್ ಬರ್ಬೋದು ಅಂತ ಹೇಳ್ತಾ ಇದೆ. ಇಂಥ ಸಿಚುವೇಶನ್ಸ್ಗೆಲ್ಲ ಒಂದೇ ಒಂದು ಮಾರ್ಗ ಏನಿದೆ ಅಂತ ಹೇಳ್ತಾ ಇದೆ ಕಾರ್ಡ್ ಅಂದರೆ, ನಿಮ್ಮನ್ನ ನೀವು ಟ್ರಸ್ಟ್ ಮಾಡಿ, ನಿಮ್ಮ ಇಂಟ್ಯೂಷನ್ ಪವರ್ನ ಟ್ರಸ್ಟ್ ಮಾಡಿ ಧೈರ್ಯದಿಂದ ಇರಿ. ಅದನ್ನೆಲ್ಲ ಫೇಸ್ ಮಾಡಿ, ಫೈಟ್ ಮಾಡಿ, ಪರವಾಗಿಲ್ಲ. ಬಟ್ ಹಾನೆಸ್ಟ್ ಆಗಿರಿ. ನಿಮ್ಮ ಹಾನೆಸ್ಟಿನೇ ನಿಮ್ಮನ್ನ ಕಾಪಾಡೋದು ಇಂಥ ಸಿಚುವೇಶನ್ಸಲ್ಲಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಸಿಂಹ ರಾಶಿ ಲಿಯೋ ಅವ್ರದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಕಾರ್ಡ್ ಬಂದು ದಿ ಸನ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಒಂದು ಜಾಯ್, ಒಂದು ಸಕ್ಸಸ್ನ ತೋರಿಸುತ್ತೆ. ಆ್ಯಂಡ್ ಇವರು ಹೇಗಿರ್ತಾರೆ ಪರ್ಸನ್ ಅಂದರೆ ಒಂದು ಕಾನ್ಫಿಡೆಂಟ್ ಆಗಿರ್ತಾರೆ, ಜೋಶ್ ಆಗಿರ್ತಾರೆ,
ಒಂದು ಆಪ್ಟಮಿಸ್ಟಿಕ್ ಪರ್ಸನ್ ಅಂತಾನೆ ಹೇಳ್ಬೋದು. ಆಮೇಲೆ ಇವ್ರು ಯಾವಾಗ್ಲೂ ಶೈನ್ ಅಂತ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಇರ್ತಾರೆ. ಅಲ್ಲಿ ಎಷ್ಟು ಜನನಾದ್ರೂ ಇರ್ಲಿ, ಇವ್ರು ಅದ್ರಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ತರಾನೇ ಕಾಣಿಸ್ತಾರೆ ಅಂತ ಹೇಳ್ಬೋದು. ಬೇರೆಯವ್ರಿಗೂ ಅಷ್ಟೇ, ಅವರು ಹಾಗೆ ಹೆಲ್ಪ್ ಮಾಡ್ತಾರೆ. ಅವ್ರು ಒಂದ್ಸಲ ನಂಬಿಕೆ ಇಟ್ಟು ಅವ್ರನ್ನ ಮನ್ಸಿಂದ ನಂಬಿಟ್ರೆ ಒಂದು ಆ ಪರ್ಸನ್ಗೆ ಇವ್ರು ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಈ ಪರ್ಸನ್ ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ. ಅವ್ರಿಗೆ ಅದು ಬ್ಲಡ್ ಅಲ್ಲೇ ಬಂದಿರುತ್ತೆ ಅಂತ ಹೇಳ್ಬೋದು, ಆ ಕ್ರಿಯೇಟಿವ್, ಆ ಪ್ಯಾಷನೇಟ್ ಎಲ್ಲ. ಆಮೇಲೆ ಭಾವೋದ್ರಿಕ್ತ, ಸ್ವಲ್ಪ ಎಮೋಷನಲ್ ಪರ್ಸನ್ ಕೂಡ ಆಗಿರ್ತಾರೆ ಇವರು. ಮತ್ತೆ ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾರೆ, ಪೊಟೆನ್ಷಿಯಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಅದೇನೇ ಆಗಿರ್ಲಿ, ಇವ್ರ ಲೈಫಲ್ಲಿ ಇವ್ರಿಗೆ ಏನೇನ್ ಸಿಕ್ಕಿದೆ, ಮುಂದಕ್ಕೆ ಸಿಕ್ಕುತ್ತೆ, ಎಲ್ಲದಕ್ಕೂ ಇವರು ಹಂಬಲ್ ಆಗಿ ಮತ್ತೆ ಗ್ರೇಟ್ಫುಲ್ ಆಗಿರ್ಬೇಕು, ಗ್ರಾಟಿಟ್ಯೂಡ್ ಆಗಿರ್ಬೇಕು ಅಂತ ಹೇಳ್ತಾ ಇದೆ ಕಾರ್ಡು. ಮತ್ತೆ ಸ್ವಲ್ಪ ಚಾಲೆಂಜಸ್ ಬರುತ್ತೆ, ಸೆಟ್ ಬ್ಯಾಕ್ಸ್ ಬರುತ್ತೆ ಲೈಫಲ್ಲಿ. ನಿಮ್ಮ ಫೈತ್ ಮತ್ತೆ ಪೇಷನ್ಸ್ ನ ಟೆಸ್ಟ್ ಮಾಡೋದಕ್ಕೆ, ನಿಮ್ಮ ತಾಳ್ಮೆನ ಟೆಸ್ಟ್ ಮಾಡುವಂತ ಸಿಚುಯೇಷನ್ಸು. ಸೊ ಅಂತ ಸಿಚುಯೇಷನ್ಸ್ ಅಲ್ಲಿ ನೀವು ಬೇರೆ ಆಪ್ಷನ್ ಇಲ್ದಿರಾ ನೀವು ಸ್ವಲ್ಪ ನಿಮ್ಮ ಆರೋಗ್ಯಂಟ್ನ ಮತ್ತೆ ಈಗೋನ ಮತ್ತೆ ಸ್ವಲ್ಪ ಡಾಮಿನೇಟ್ ನೇಚರ್ನ ಅವಾಯ್ಡ್ ಮಾಡಲೇಬೇಕು ಅಂತ ಹೇಳ್ತಾ ಇದೆ. ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿರಿ, ಚೇರ್ಫುಲ್ ಆಗಿರಿ, ನಿಮ್ಮ ಅಚೀವ್ಮೆಂಟ್ಸ್ನ ನೀವು ಸೆಲೆಬ್ರೇಟ್ ಮಾಡಿ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕನ್ಯಾ ರಾಶಿ ವಿರ್ಗ ಅವ್ರದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೆ ದಿ ಹರ್ಮಿಟ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ನೀವು ಬುದ್ಧಿವಂತರಾಗಿರ್ತೀರಾ ಆ್ಯಂಡ್ ಏನೇ ಬರಲಿ ಒಂದು ಸೋಲೋ ಫೈಟ್ ಅಂತೂ ಕೊಡ್ತೀರಾ, ಒಬ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ನೀವು ತುಂಬಾ ಸ್ಮಾರ್ಟ್ ವ್ಯಕ್ತಿ, ಬುದ್ಧಿವಂತರು ಮತ್ತೆ ನಿಖರವಾದ ವ್ಯಕ್ತಿ ಅಂತ ಹೇಳ್ಬೋದು. ನಿಮ್ಗೆ ಹಾರ್ಡ್ ವರ್ಕ್ ಅಂದ್ರೆ ಇಷ್ಟ. ನಿಮ್ಗೆ ಆ ಥಿಂಗ್ಸ್ನ ಪರ್ಫೆಕ್ಟ್ ಆಗಿ ಇರೋದಿಕ್ಕೆ, ಅದು ರೈಟ್ ಥಿಂಗಲ್ಲಿ ಇಡೋದಿಕ್ಕೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂತ ಹೇಳ್ಬೋದು. ನಿಮ್ಗೆ ಎಲ್ಲ ವಿಷಯದಲ್ಲೂ ಪರ್ಫೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನೀವು ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಾ. ಮತ್ತು ನಿಮಗೆ ತುಂಬ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಇರೋದ್ರಿಂದ ಏನೇ ಒಂದು ಮಾಡಬೇಕಂದ್ರೂ ಒಂದು ಪ್ಲ್ಯಾಂಡ್ ಆಗಿ ಆರ್ಗನೈಸ್ ಮಾಡಿ ಮಾಡ್ತೀರಾ. ಒಂದು ಆರ್ಗನೈಸಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಹವೆವರ್ ಈ ಕಾರ್ಡ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದೆ ಏನಂದರೆ, ನಿಮಗೆ ನೀವು ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಬ್ರೇಕ್ ಕೊಟ್ಕೊಳ್ಳಿ, ನಿಮ್ಮನ್ನ ನೀವು ರಿಫ್ಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದೆ. ಮೇ ಬಿ ಸಮ್ ಸ್ಟ್ರೆಸ್ ಫೀಲ್ ಮಾಡೋ ಸಿಚುಯೇಷನ್ ಬರ್ಬೋದು. ಮಾಡ್ತಾ ಇರೋ ಹಾರ್ಡ್ ವರ್ಕಲ್ಲಿ ಪ್ರೆಷರ್ ಆಗ್ಬೋದು ನಿಮಗೆ. ಇದರಿಂದ ನಿಮ್ಮ ಫೋಕಸ್ ಮೇಲೆ ಮತ್ತು ನಿಮ್ಮ ಕ್ಲಾರಿಟಿ ಮೇಲೆ ಸ್ವಲ್ಪ ಡಿಸ್ಟ್ರಕ್ಷನ್ಸ್ ಆಗ್ಬೋದು, ತೊಂದರೆ ಆಗ್ಬೋದು. ಸೊ ಅದರಿಂದ ಹೇಳ್ತಾ ಇರೋದು ಕಾರ್ಡು, ಸ್ವಲ್ಪ ಟೈಮ್ ಬ್ರೇಕ್ ತಗೊಳ್ಳಿ, ನೀವು ಸ್ವಲ್ಪ ನೀವು ರೀಚಾರ್ಜ್ ಆಗಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಅಂತ. ಆ್ಯಂಡ್ ಈ ಕಾರ್ಡ್ ಹೇಳ್ತಾ ಇದೆ, ನಿಮಗೆ ಅಡ್ವೈಸ್ ಮಾಡ್ತಾ ಇದೆ ಏನಂದರೆ, ನೀವು ಇನ್ನರ್ ಗೈಡೆನ್ಸ್ನ ಹುಡುಕಿ ಮತ್ತು ನಿಮ್ಮ ಓನ್ ಲೈಟ್ನ ಫೈಂಡ್ ಔಟ್ ಮಾಡಿ ಅಂತ. ನೆಕ್ಸ್ಟ್ ತುಲಾ ರಾಶಿ ಲಿಬ್ರಾ ಅವ್ರದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಒಂದು ಬ್ಯಾಲೆನ್ಸ್, ಫೇರ್ನೆಸ್ ಮತ್ತು ಒಂದು ಕರ್ಮನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಹೇಗಿರ್ತೀರಾ ಅಂದರೆ, ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಕೋಆಪರೇಟಿವ್ ಪರ್ಸನ್ ಆಗಿರ್ತೀರಾ. ನಿಮ್ಗೆ ಏನಂದ್ರೆ ಪ್ರಪಂಚದಲ್ಲಿ ಎಲ್ಲಾನು ಪೀಸ್ಫುಲ್ ಆಗಿರ್ಬೇಕು, ಶಾಂತಿಯಿಂದ ಇರಬೇಕು ಅಂತ ಇಷ್ಟ. ನಿಮ್ಗೂ ಹಾಗೆ ಇರೋದಿಷ್ಟ. ಆ್ಯಂಡ್ ನಿಮ್ಗೆ ಒಂದು ಸ್ಟ್ರಾಂಗ್ ಸೆನ್ಸ್ ಆಫ್ ಜಸ್ಟಿಸ್ ಆ್ಯಂಡ್ ಎಥಿಕ್ಸ್ ಅನ್ನೋದು ಇರುತ್ತೆ. ನೀವು ತುಂಬಾ ಒಂಥರ ಆಬ್ಜೆಕ್ಟಿವ್ ಆಗಿ ಇರ್ತೀರಾ ಅಂತ ಹೇಳ್ಬೋದು. ಒಂಥರ ರಿಸರ್ವ್ಡ್ ಪರ್ಸನ್ ಅಂತ ಹೇಳ್ಬೋದು. ಜಾಸ್ತಿ ಸೋಷಿಯಲ್ ಆಗಂತೂ ಇರೋದಿಲ್ಲ. ನಿಮ್ಗೆ ಇಷ್ಟ ಆಗಿರೋರ ಹತ್ರನೇ ಮತ್ತೆ ನಿಮ್ಗೆ ಇಷ್ಟ ಆಗಿರೋ ಪ್ಲೇಸಲ್ಲೇ ನೀವು ಇರೋದಕ್ಕೆ ಇಷ್ಟಪಡ್ತೀರಾ. ಬಟ್ ನಾಲೆಜ್ ತುಂಬಾ ಚೆನ್ನಾಗಿದೆ ನಿಮಗೆ. ಹವೆವರ್ ಅದೇನೇ ಆಗಿರ್ಲಿ, ನಿಮ್ಗೆ ಒಂದು ಸಿಚುಯೇಷನ್ ಅನ್ನೋದು ಬರ್ತಾ ಇದೆ. ಏನಂದ್ರೆ, ಅದು ಒಂದು ನಿಮ್ಮ ಆಕ್ಷನ್ಸ್ ಇಂದ ಅಥವಾ ನಿಮ್ಮ ಡಿಸಿಷನ್ಸ್ ಇಂದ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಿಮ್ಗೆ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಯಾವುದೋ ಒಂದು ಸಿಚುಯೇಷನ್ಸ್ ಇಂದ, ನಿಮ್ಮ ಡಿಸಿಷನ್ಸ್ ಇಂದ ಯಾವುದೋ ಒಂದು ನೀವು ಜಡ್ಜ್ಮೆಂಟ್ ತಗೊಳ್ಬೇಕಾ ಸಿಚುಯೇಷನ್ ಬಂದಿದೆ. ಅದಕ್ಕೆ ನೀವು ಕಾಂಪ್ರಮೈಸ್ ಆಗೋ ಸಿಚುಯೇಷನ್ ಕೂಡ ಇದೆ. ಅದನ್ನ ಡಿಸೈಡ್ ಮಾಡೋಕ್ ಮುಂಚೆ ನೀವು ಅದರಲ್ಲಿ ಏನು ಅಡ್ವಾಂಟೇಜಸ್ ಬರುತ್ತೆ ಅಥವಾ ಡಿಸ್ಅಡ್ವಾಂಟೇಜಸ್ ಬರುತ್ತೆ ಅಂತ ಥಿಂಕ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಸಮ್ ಲೀಗಲ್ ಇಶ್ಯೂಸ್ ಕೂಡ ಬರ್ಬೋದು ಅಂತ ಕಾಣಿಸುತ್ತೆ. ಏನಾದರೂ ಅಗ್ರಿಮೆಂಟಲ್ಲಿ ಸೈನ್ ಮಾಡೋದು ಆ ಥರ ಏನಾದರೂ ಇದ್ರೆ, ಕಾಂಟ್ರಾಕ್ಟ್ ಸೈನ್ ಮಾಡೋದು ಆ ಥರ ಇದ್ರೆ, ನೀವು ತುಂಬ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಫೇರ್ ಆಗಿ
ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ನೆಕ್ಸ್ಟ್ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಅವ್ರದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಯಾವ ಕಾರ್ಡ್ ಬಂದಿದೆ ಅಂದರೆ ಡೆತ್ ಕಾರ್ಡ್ ಬಂದಿದೆ. ಸೊ ಡೆತ್ ಅಂದಿದ ತಕ್ಷಣ ಭಯ ಪಡಬೇಡಿ ಗಾಯ್ಸ್, ಅದು ನೆಗೆಟಿವ್ ಏನಲ್ಲ, ಅದು ಪಾಸಿಟಿವ್. ಏನಂದರೆ ಹಳೇದು ಹೋಗಿ ಹೊಸದು ಬರೋದು, ಆ ಥರ ಅರ್ಥ. ಓಕೆನಾ? ಓಕೆ, ಈ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ನು ಮತ್ತು ಎಂಡಿಂಗ್ಸ್ ಆ್ಯಂಡ್ ರೀಬರ್ತ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಹೇಗಿರ್ತೀರ ಪರ್ಸನ್ ಅಂದರೆ ತುಂಬ ಪವರ್ಫುಲ್, ಇಂಟೆನ್ಸ್ ಆ್ಯಂಡ್ ಮಿಸ್ಟೀರಿಯಸ್ ಪರ್ಸನ್ ಅಂತ ಹೇಳ್ಬೋದು. ನಿಮ್ಗೆ ಏನು ಇಷ್ಟ ಅಂದರೆ ಒಂದು ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಸೀಕ್ರೆಟ್ಸ್ನ ಫೈಂಡ್ ಔಟ್ ಮಾಡೋದು, ಅಂದರೆ ನಿಮಗೆ ಕುತೂಹಲ ಜಾಸ್ತಿ. ಯಾರಿಗೂ ಗೊತ್ತಿಲ್ಲದೆ ಇರೋ ಅನ್ನೋನ್ ಫ್ಯಾಕ್ಟ್ಸ್ ಎಲ್ಲ ನಿಮಗೆ ತಿಳ್ಕೊಳೋದು, ಎಕ್ಸ್ಪ್ಲೋರ್ ಮಾಡೋದು ಅಂದರೆ ಇಷ್ಟ. ಆ್ಯಂಡ್ ನೀವು ತುಂಬ ಪ್ಯಾಷನಟ್ ಆಗಿರ್ತೀರ, ಲಾಯಲ್ ಪರ್ಸನ್ನು ಆಗಿರ್ತೀರ, ರಿಸೋರ್ಸ್ಫುಲ್ ಆಗಿರ್ತೀರ. ಆ್ಯಂಡ್ ನಿಮ್ಮ ವಿಲ್ ಪವರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹವೆವರ್ ಅದೇನೇ ಆಗಿರಲಿ, ನೀವು ನಿಮ್ಮ ಲೈಫಲ್ಲಿ ಕೆಲವೊಂದು ಥಿಂಗ್ಸ್ನ ಲೆಟ್ ಗೋ ಮಾಡ್ತಾ ಇದ್ದೀರಾ, ಹೋದರೆ ಹೋಗಲಿ ಅಂತ ಬಿಡ್ತಾ ಇದ್ದೀರಾ. ಯಾಕಂದರೆ ಅದರಿಂದ ತುಂಬ ಟೈಮಿಂದ ನಿಮಗೇನು ಉಪಯೋಗ ಇಲ್ಲ, ಇನ್ನೂ ಅದು ಹೋಲ್ಡ್ ಮಾಡ್ತಾ ಇತ್ತು ನಿಮ್ಮನ್ನು ಅಂತ ಅನಿಸುತ್ತೆ. ಅದು ಹೋದರೆ ಹೋಗಲಿ ಅಂತ ಬಿಡ್ತಾ ಇದ್ದೀರಾ. ಆ್ಯಂಡ್ ಸಮ್ ಚಾಲೆಂಜಸ್ನ ನೀವು ಫೇಸ್ ಮಾಡ್ಬೋದು, ಮೇ ಬಿ ಲಾಸಸ್ ಆಗೋದು, ಯಾವುದೋ ಒಂದು ಸಮ್ ಚಾಪ್ಟರ್ಸ್ ನಿಮ್ಮ ಲೈಫಲ್ಲಿ ಕ್ಲೋಸ್ ಆಗ್ತಾ ಇದೆ, ಹೊಸದು ಸ್ಟಾರ್ಟ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ನೆಕ್ಸ್ಟು ಯಾವುದೋ ಒಂದು ಅಟ್ಯಾಚ್ಮೆಂಟಿಂದ ನೀವು ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದೀರಾ, ಅದರಿಂದ ಮೂವ್ ಆನ್ ಆಗೋದಕ್ಕೆ ಭಯ ಪಡ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದೆ. ಬಟ್ ಈ ಕಾರ್ಡ್ ನಿಮಗೆ ಒಂದು ಭರವಸೆನ ನೀಡ್ತಾ ಇದೆ. ಏನಂದರೆ ಪ್ರತಿಯೊಂದು ಎಂಡಿಂಗು ಒಂದು ಹೊಸ ಬಿಗಿನಿಂಗ್ ಅನ್ನೋದು ಇರುತ್ತೆ, ಮತ್ತು ಪ್ರತಿಯೊಂದು ಬದಲಾವಣೆಗೂ ಒಂದು ಹೊಸ ಆಪರ್ಚುನಿಟಿ ಅನ್ನೋದಿರುತ್ತೆ. ಅದರಿಂದನೇ ನೀವು ಗ್ರೋ ಆಗೋಕ್ಕಾಗೋದು ಮತ್ತು ರಿನ್ಯೂವಲ್ ಆಗೋಕ್ಕಾಗೋದು ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಧನು ರಾಶಿ ಸ್ಯಾಗಿಟೇರಿಯಸ್ ಅವ್ರದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಒಂದು ಲಕ್ ಮತ್ತು ಡೆಸ್ಟಿನಿ ಮತ್ತು ಒಂದು ಸೈಕಲ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಒಂಥರ ಅಡ್ವೆಂಚರಸ್ ಆಗಿರ್ತೀರ, ಆಪ್ಟಿಮಿಸ್ಟಿಕ್ ಆಗಿರ್ತೀರ, ಎಕ್ಸ್ಪ್ಯಾನ್ಸಿವ್ ಪರ್ಸನ್ ಆಗಿರ್ತೀರ. ನಿಮಗೆ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ, ಮತ್ತು ಲರ್ನ್ ಮಾಡೋದು ಮತ್ತು ಎಕ್ಸ್ಪೀರಿಯನ್ಸ್ ಮಾಡೋದು, ಹೊಸ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಅಂದರೆ ಇಷ್ಟ. ಮತ್ತು ನೀವು ತುಂಬ ಬುದ್ಧಿವಂತರಾಗಿರ್ತೀರ, ಜೀನಿಯಸ್ ಪರ್ಸನ್ ಮತ್ತು ಹಾನೆಸ್ಟ್ ಪರ್ಸನ್ ಆಗಿರ್ತೀರ, ಫಿಲೋಸಫಿಕಲ್ ಆಗಿರ್ತೀರ. ಆ್ಯಂಡ್ ಲಾಟ್ ಆಫ್ ವಿಸ್ಡಮ್ ಆ್ಯಂಡ್ ವಿಷನ್ ಇರುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಅದೇನೇ ಇರಲಿ, ಕಾರ್ಡ್ ನಿಮಗೆ ಒಂದು ರಿಮೈಂಡ್ ಮಾಡ್ತಾ ಇದೆ. ಏನಂದರೆ ಲೈಫ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಯಾವುದು ಕೂಡ ಪರ್ಮನೆಂಟ್ ಇರಲ್ಲ ಮತ್ತು ಪ್ರಿಡಿಕ್ಟಬಲ್ ಆಗಿ ಕೂಡ ಇರೋದಿಲ್ಲ ಅಂತ. ಮೇ ಬಿ ನೀವು ಸಮ್ ಸಡನ್ ಸರ್ಪ್ರೈಸಸ್ ಆ್ಯಂಡ್ ಟ್ವಿಸ್ಟ್ನ ಫೇಸ್ ಮಾಡೋ ಸಿಚುಯೇಷನ್ ಬರ್ಬೋದು. ಅದರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ನಿಮ್ಮ ಪ್ಲ್ಯಾನ್ಸ್ಗೆ ಚಾಲೆಂಜ್ ಆಗ್ಬೋದು ಅವೆಲ್ಲ ಅಂತ ಅನಿಸುತ್ತೆ. ಅದೆಂಥ ಚೇಂಜಸ್ ಆದ್ರೂ ನಿಮಗೆ ಬೇರೆ ಆಪ್ಷನ್ ಇಲ್ದಿರ ನೀವು ಅಡಾಪ್ಟ್ ಆಗಲೇಬೇಕಾಗುತ್ತೆ ಆ ಸಿಚುಯೇಷನ್ಗೆ, ಆ ಡೈರೆಕ್ಷನ್ಗೆ. ದಿ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ನಿಮಗೆ ಅಡ್ವೈಸ್ ಮಾಡ್ತಾ ಇದೆ, ಲೈಫಲ್ಲಿ ಫ್ಲೋ ಅಲ್ಲಿ ಹೋಗ್ತಾ ಇರಿ, ಫ್ಲೋ ಆಫ್ ಲೈಫ್ನ ಎಂಬ್ರೇಸ್ ಮಾಡಿ ಮತ್ತು ಯೂನಿವರ್ಸ್ನ ಟ್ರಸ್ಟ್ ಮಾಡಿ ಅಂತ. ನೆಕ್ಸ್ಟ್ ಮಕರ ರಾಶಿ ಕ್ಯಾಪ್ರಿಕಾನ್ ಅವ್ರಿಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಬಂದ್ಬಿಟ್ಟು ದಿ ಡೆವಿಲ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಒಂದು ಟೆಂಪ್ಟೇಷನ್, ಬಾಂಡೇಜ್ ಆ್ಯಂಡ್ ಮೆಟೀರಿಯಲಿಸಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಪರ್ಸನ್ ಹೇಗಿರ್ತಾರೆ ಅಂದರೆ ಡಿಸಿಪ್ಲೈನ್ಡ್ ಆಗಿ ಆ್ಯಂಡ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾರೆ ಅಂತ ಹೇಳ್ಬೋದು. ಇವ್ರಿಗೆ ಏನಂದರೆ ಇಷ್ಟ ಅಚೀವ್ ಮಾಡೋದು, ಅವ್ರ ಗೋಲ್ಸ್ನ ಅಚೀವ್ ಮಾಡೋದು. ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ನೀವು ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಕೆಲಸ ಯಾವುದೇ ಒಂದು ಕೆಲಸದಲ್ಲೂ ನಿಮ್ಗೊಂದು ಡೆಟರ್ಮಿನೇಷನ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಅದು ಏನೇ ಇರಲಿ, ಬಟ್ ಕೆಲವೊಂದು ವಿಷಯದಲ್ಲಿ ನೀವು ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾ ಇದೆ. ಹೇಗೆ ಅಂದರೆ ಯಾವುದೋ ಒಂದಕ್ಕೆ ನೀವು ಅಟ್ರಾಕ್ಟ್ ಆಗಿರ್ತೀರಾ, ಇಲ್ಲ ಅಡಿಕ್ಟ್ ಆಗಿರ್ತೀರಾ. ಬ್ಯಾಡ್ ಹ್ಯಾಬಿಟ್ ಇರ್ಬೋದು, ಅನ್ಹೆಲ್ತಿ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ನಿಮಗೆ, ಪ್ಯಾಟ್ರನ್ಸು. ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದರಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದೆ. ನೀವು ಸ್ವಲ್ಪ ಟೆಂಪ್ಟೇಷನ್ನ ಫೀಲ್ ಮಾಡ್ಬೋದು, ಅಡಿಕ್ಷನ್ಸ್ನ ಫೇಸ್ ಮಾಡ್ಬೋದು. ಇವಾಗ ಆಲ್ರೆಡಿ ಇರೋರಾದರೆ ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದ್ರೆ. ಇನ್ಯಾರು ಇನ್ನೂ ಅದರಲ್ಲಿ ಇಲ್ಲ ಅನ್ನೋರಿಗೆ ಆ ಥರದ್ದು ಬರ್ಬೋದು ಸಿಚುಯೇಷನ್ ಅಂತ ಹೇಳ್ತಾ ಇದೆ. ಬಟ್ ಅದರಿಂದ
ನಿಮ್ಗೆ ಕೆಟ್ಟದಾಗಿ ಅದರಿಂದ ಬೇರೆಯವ್ರಿಗೂ ಕೆಟ್ಟದಾಗೋದಾದ್ರೆ ದಯವಿಟ್ಟು ಅದರಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾ ಇದೆ. ಮತ್ತೆ ಕೆಲವೊಂದು ಲಿಮಿಟೇಷನ್ಸ್ ರೆಸ್ಟ್ರಿಕ್ಷನ್ಸ್ ಇಂದ ನೀವು ಸ್ಟಕ್ ಆಗಿದ್ದೀರಾ, ಅದರಲ್ಲಿ ಹ್ಯಾಪಿ ಆಗಿಲ್ಲ, ನೀವು ಭಯ ಪಡ್ಕೊಂಡಿದ್ದೀರಾ, ಅದರಿಂದ ನೀವು ಹೊರಗಡೆ ಬರಬೇಕು, ನಿಮ್ಗೊಂದು ಬ್ರೇಕ್ ಅನ್ನೋದು ಬರಬೇಕು, ನೀವೊಂದು ಫ್ರೀ ಬರ್ಡ್ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ. ಸೊ ಈ ಕಾರ್ಡ್ ನಿಮ್ಗೆ ಎಂಕರೇಜ್ ಮಾಡ್ತಾ ಇದೆ ಏನಂದ್ರೆ, ಧೈರ್ಯದಿಂದ ನೀವು ಯಾವ ಸಿಚುಯೇಷನ್ ನಲ್ಲಿ ಸ್ಟಕ್ ಆಗಿದ್ದೀರೋ ಅದನ್ನ ಎದುರಿಸಿ ಒಂದು ಬುದ್ಧಿವಂತಿಕೆಯಿಂದ ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ ಥಿಂಕ್ ಮಾಡಿ ನಿಮ್ಮನ್ನ ನೀವೇ ಆ ಚೈನ್ ಇಂದ ಬಿಡಿಸ್ಕೋಬೇಕು ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕುಂಭ ರಾಶಿ ಅಕ್ವೇರಿಯಸ್ ಅವ್ರ ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಕಾರ್ಡ್ ಬಂದು ದಿ ಸ್ಟಾರ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ನಂಬಿಕೆ, ಒಂದು ಗುಣಮುಖ ಮತ್ತೆ ಒಂದು ಇನ್ಸ್ಪಿರೇಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ನೀವು ಇನೋವೇಟಿವ್ ಆಗಿರ್ತೀರಾ, ಒಂದು ಮಾನವೀಯ ಗುಣ ಇದೆ ನಿಮ್ಗೆ, ಮತ್ತೆ ವಿಷನರಿ ಪರ್ಸನ್ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಏನ್ ಇಷ್ಟ ಅಂದ್ರೆ ತುಂಬಾ ಒಂದು ಡಿಫ್ರೆಂಟ್ ಆಗಿರೋದು, ಮತ್ತೆ ಒಂದು ಕಾಂಟ್ರಿಬ್ಯೂಟ್ ಆಗಿರೋದು, ಪ್ರಪಂಚನ ಆ ತರ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ಬೋದು. ಮತ್ತೆ ತುಂಬಾ ಇಂಡಿಪೆಂಡೆಂಟ್ ಪರ್ಸನ್ ನೀವು, ಅಂದ್ರೆ ತುಂಬಾ ಲಾಟ್ ಆಫ್ ಐಡಿಯಾಸ್ ಇದೆ ನಿಮ್ಗೆ, ಇನ್ಸೈಟ್ಸ್ ಇದೆ ಅಂತ ಹೇಳ್ತಾ ಇದೆ ಕಾರ್ಡ್. ಅದು ಏನೇ ಇರ್ಲಿ ಮತ್ತೆ ನಿಮ್ಗೆ ಸ್ವಲ್ಪ ಟೈಮ್ ಅನ್ನೋದು ಕೊಡಿ, ನೀವು ಬ್ರೇಕ್ ಅನ್ನೋದು ತಗೊಳ್ಳಿ, ನಿಮ್ಮನ್ನ ನೀವು ಗುಣ ಮಾಡ್ಕೊಳ್ಳೋದಿಕ್ಕೆ, ಮತ್ತೆ ನೀವು ರೆಜುವನೇಟ್ ಆಗೋದಿಕ್ಕೆ ಅಂತ ಹೇಳ್ತಾ ಇದೆ ಕಾರ್ಡು. ಮತ್ತೆ ಸ್ವಲ್ಪ ಚಾಲೆಂಜಸ್ ಫೇಸ್ ಮಾಡೋ ಸಿಚುಯೇಷನ್ ಬರ್ಬೋದು, ಡಿಫಿಕಲ್ಟೀಸ್ ಬರ್ಬೋದು, ಟೆಸ್ಟ್ ನಿಮ್ ತಾಳ್ಮೆನ ಪರೀಕ್ಷೆ ಮಾಡೋ ಸಿಚುಯೇಷನ್ಸ್ ಬರ್ಬೋದು ಅಂತ ಹೇಳ್ತಾ ಇದೆ. ನಿಮ್ಮ ಸ್ಟ್ರೆಸ್ ಮತ್ತೆ ನೆಗೆಟಿವಿಟಿನ ರಿಲೀಸ್ ಮಾಡಿ, ಆ ಸ್ಟ್ರೆಸ್ ಇಂದ ನಿಮ್ಗೆ ಏನೋ ಒಂದು ನಿಮ್ಗೆ ಬೇಕಾಗಿರೋ ವಿಷಯಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ ತಗೊಳ್ಳಿ, ನಿಮ್ಮನ್ನ ನೀವು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ, ನಿಮ್ಗೆ ನೀವು ಟೈಮ್ ಕೊಡಿ ಅಂತ ಹೇಳ್ತಾ ಇದೆ. ಮತ್ತೆ ಇದೇನು ಅಡ್ವೈಸ್ ಮಾಡ್ತಾ ಇದೆ ಕಾರ್ಡ್ ನಿಮ್ಗೆ ಅಂದ್ರೆ, ಒಂದು ನಂಬಿಕೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನಿಮ್ಮ ಇಂಟ್ಯೂಷನ್ ಪವರ್ನ ಫಾಲೋ ಮಾಡಿ, ನಿಮ್ಮ ಡ್ರೀಮ್ಸ್ ಕಡೆ ವರ್ಕೌಟ್ ಮಾಡಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಮೀನ ರಾಶಿ ಪೈಸಸ್ ಅವ್ರದ್ದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಬಂದ್ಬಿಟ್ಟು ದಿ ಹ್ಯಾಂಗಡ್ ಮ್ಯಾನ್ ಬಂದಿದೆ. ಈ ಕಾರ್ಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಸ್ಯಾಕ್ರಿಫೈಸ್, ಸರೆಂಡರ್ ಅಂಡ್ ನಿಮ್ ಪರ್ಸ್ಪೆಕ್ಟಿವ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಹೇಗಿರ್ತೀರಾ ಅಂದ್ರೆ ಕಾಂಪೆಷನೇಟ್ ಆಗಿ ಸ್ಪಿರಿಚುವಲ್ ಪರ್ಸನ್ ಆಗಿರ್ತೀರಾ, ಒಂದು ಆರ್ಟಿಸ್ಟಿಕ್ ಪರ್ಸನ್ ಅಂತ ಹೇಳ್ಬೋದು. ನಿಮ್ಗೆ ಏನಿಷ್ಟ ಅಂದ್ರೆ ಬೇರೆಯವ್ರ ಜೊತೆ ಕನೆಕ್ಟ್ ಆಗೋದು, ಅವ್ರ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡೋದು, ನಿಮ್ಮ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡೋದು, ಮತ್ತೆ ವೆರಿ ಇಂಚುಯೇಟಿವ್ ಪರ್ಸನ್, ಇಮ್ಯಾಜಿನೇಟಿವ್, ಕ್ರಿಯೇಟಿವ್ ಆಗಿರೋ ಪರ್ಸನ್, ಮತ್ತೆ ತುಂಬಾ ಪೊಟೆನ್ಷಿಯಲ್ ಪರ್ಸನ್, ತುಂಬಾ ಟ್ಯಾಲೆಂಟ್ ಇರೋ ಪರ್ಸನ್ ಆಗಿರ್ತೀರಾ ಅಂತ ಹೇಳ್ಬೋದು. ಅದೇನೇ ಆಗಿರ್ಲಿ, ನೀವು ಕೆಲವೊಂದು ವಿಷಯದಲ್ಲಿ ಡಿಸಿಷನ್ ತಗೊಳಕ್ಕೆ ಮುಂಚೆ ಆ ಡಿಸಿಷನ್ ಇಂದ ಮುಂದಕ್ಕೆ ಅದು ಏನು ಪಾಸಿಟಿವ್ ಆಗಿ ಬರುತ್ತಾ ರಿಸಲ್ಟು ಅಥವಾ ನೆಗೆಟಿವ್ ಆಗಿ ಬರುತ್ತಾ ಅಂತ ತಿಳ್ಕೊಂಡು ಆಮೇಲೆ ಆ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಮತ್ತೆ ಕೆಲವೊಂದು ವಿಷಯದಲ್ಲಿ ನಿಮ್ಗೆ ಆಬ್ಸ್ಟಾಕಲ್ಸ್, ನೀವು ಅನ್ಕೊಂಡಿರೋ ಕೆಲಸ ಡಿಲೇ ಆಗೋದು, ನಿಧಾನ ಆಗೋದು, ನಿಮ್ಮನ್ನ ತುಂಬಾ ವೆಯ್ಟ್ ಮಾಡಿಸೋದು, ನಿಮ್ ತಾಳ್ಮೆನ ಪರೀಕ್ಷೆ ಮಾಡೋದು, ಅಥವಾ ಅದು ನೀವು ಅನ್ಕೊಂಡಿರೋ ಕೆಲಸ ಡೈಮೆನ್ಷನ್ನೇ ತುಂಬಾ ಕಂಪ್ಲೀಟ್ ಆಗಿ ಚೇಂಜ್ ಆಗೋ ಸಿಚುಯೇಷನ್ ಬರ್ಬೋದು. ಅದು ಏನೇ ಆಗಿರ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ತಾ ಇದೆ ಕಾರ್ಡು. ಆ ಸಿಚುಯೇಷನ್ ಬಂದಾಗ ನಿಮ್ಗೆ ಏನೋ ಒಂದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನೀವು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡೋ ಸಿಚುಯೇಷನ್ ಬರ್ಬೋದು, ಅಥವಾ ಆ ಸಿಚುಯೇಷನ್ಗೆ ತಕ್ಕಂತೆ ನೀವು ಸರೆಂಡರ್ ಆಗೋ ಪರಿಸ್ಥಿತಿ ಕೂಡ ಬರ್ಬೋದು. ಅದೇನೇ ಬರ್ಲಿ ಆ ಸಿಚುಯೇಷನ್ಗೆ ತಕ್ಕಂತೆ ಅಡಾಪ್ಟ್ ಆಗಿ ಯೂನಿವರ್ಸ್ನ ಬಿಲೀವ್ ಮಾಡಿ, ಅದು ಏನ್ ಪ್ರಾಬ್ಲಮ್ಸ್ ಬರುತ್ತೋ ಅದನ್ನ ಲೆಟ್ ಗೋ ಮಾಡಿ, ನಿಮ್ಮನ್ನ ನೀವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಆ ಸಿಚುಯೇಷನ್ ನ ಫೇಸ್ ಮಾಡೋ ತರ ನಿಮ್ಮನ್ನ ನೀವು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್. ಓಕೆ ಗಾಯ್ಸ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನನ್ಗಾಗಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೆ ನಿಮ್ಗೆ ಯಾವ ಟಾಪಿಕ್ಸ್ ಮೇಲೆ ರೀಡಿಂಗ್ ಬೇಕಾಗಿದೆ ಮರಿದಿರ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ರೀಡಿಂಗ್ ಬಗ್ಗೆ ಕೂಡ ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ. Thank you for watching. Bye.